ಎಲ್ಲೋ ಭೂಭಾರ ತೆರೆದ ಎತ್ತಲಿನ ಸಾಗಳ ಆಯ್ತಾ ಆಯ್ತಾ ಎತ್ತ ತಾತೈತೈ 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 ಎಲ್ಲೋ ಭೂಭಾರ ತೆರದಿ ಎಲ್ಲೋ ಎಲ್ಲೋ ಭೂಭಾರ ತೆರದಿ ಭೂಭಾರ ತೆರದಿ ಎಲ್ಲೋ ಭೂಭಾರ ತೆರದಿ ಶೌರ್ಯಾಳು 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 ನೋ ಅಲ್ಲವೆನ್ನು ತಾ ಗರ್ವದಿ ಶೌರ್ಯಾಳು 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 ನಾ ಅಲ್ಲವೆನ್ನು ತಾ ಗರ್ವದಿ ಶೌರ್ಯಾಳು ಎಲ್ಲ ಎಲ್ಲ ಭೂಭಾರ 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 ತೆರದಿ ಶೌರ್ಯಾಳು 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 ನಾ ಅಲ್ಲವೆನ್ನುತ್ತ ಗರುದಿ ಖುಲ್ಲೋನು ಪತ್ರವ ಬರೆಸದಿರ್ತುದಕೀಗ ಖುಲ್ಲೋ ಖುಲ್ಲನು ಪತ್ರವ ಬರೆಸದಿರ್ತುದಕೀಗ ಬರೆಸದಿರ್ತುದಕೀಗ ಪಲ್ಲ ಕೀಳುವೆ ತುರದು ಪಲ್ಲ ಕೀಳುವೆ ಪಲ್ಲ ಕೀಳುವೆ ಕುಲ್ಲನ್ನು ಪತ್ರ ಬರೆಸದಿರ್ತುದಕೀಗ ಪಲ್ಲ ಕೀಳುವೆ ತುರದೆ ಕೀಳುವೆ ಅಲ್ಲ ಕೀಳುವೆ ಅಲ್ಲ ಕೀಳುವೆ ಅಲ್ಲ ಕೀಳುವೆ ತುರದಿ
ಪಲ್ಲಕೀಳುವೆ ತುರದಿ ಪಲ್ಲಕೀಳುವೆ ತುರದಿ ತೈ ಶೌರ್ಯಾಳು ಅಲ್ಲವೆನ್ನುತ್ತ ಕರ್ವರೆ ಸಾಕಷ್ಟು ವಿಚಾರ ಮಾಡಿ ಕಾಲಿಡ್ಬೇಕು. ಬಲ್ಲವರು ಮಾತುಂಟು, ಏನು ಕಾಲಿಡುವ ಮೊದಲು ಕಣ್ಣಿಡ್ಬೇಕು ಅಂತ. ಹೌದು, ಹಾಗಾಗಿ ಉಂಟಲ್ಲ ಲೆಕ್ಕಾಚಾರ ಹಾಕೇ ವ್ಯವಹಾರ ಮಾಡ್ಬೇಕು, ಮಾಡಲೇಬೇಕು. ಆದ್ರೆ ಪ್ರತಾಪ ಸೇನನ ಉದ್ದಟತನ ಏನು ಯಾಕೆ ಕೇಳಿದ್ರೆ ಏನು ಎಲ್ಲ ಭೂಪರತೆರಧಿ. ಆ ಬಹುಶಃ ಹೀಗೆ ಯೋಚನೆ ಮಾಡಬೇಕು. ಏನು ಅಖಂಡಾರ್ಯಾವರ್ತದ ಆ ತುಂಡರಸು ಮಕ್ಕಳಿಗೆ ಆ ಆಮಂತ್ರಣ ಹೋಗಿದೆ ಅಂತಾದ್ರೆ ಆ ಸಾಲ್ವನ ತಿರಸ್ಕಾರ ಆ ಯಾಕೆ? ಏನು ಅಡ್ಡ ಪಂಕ್ತಿ ಅಂತಲ್ಲ, ನೀನ್ ಹೇಳ್ತೇನು? ನಾ ಹೇಳುದಲ್ಲ, ಕೆಲವು ಪಾಪಿಗಳು ಕೇಳಿದ್ದೆ. ಹೌದಪ್ಪ, ನಾನಾದ್ರೂ ಹೇಳಲಿಲ್ಲ ಇಲ್ಲಿ ಬಂದು. ನೀವೊಂದು ಯೋಚನೆ ಮಾಡು. ಹಾ ಅಡ್ಡ ಪಂಕ್ತಿ ಅಂತ ಹೇಳುವವರು, ಹಾ ಅರ್ಧ ಕ್ಷತ್ರಿಯ ಅಂತ ಹೇಳುವರಲ್ಲಿ ಹಾ ಹೋಗಿ ಪ್ರಶ್ನೆ ಮಾಡು, ಇನ್ನು ಅರ್ಧ ಯಾವುದು ಅಂತ. ಉತ್ತರ ಅವ್ರಿಗೆ ಗೊತ್ತುಂಟಾ? ಅದು ಸಂದಿಗ್ಧ. ಹಾ, ಯಾಕೆಂದ್ರೆ ಹುಟ್ಟು ನಿರ್ಣಯ ಮಾಡ್ಲಿಕ್ಕೆ ಯಾರಿಗೂ ಆಗುದಿಲ್ಲ. ಇಲ್ವೇ ಇಲ್ಲ. ಅವ್ರವ್ರ ಭರವಸೆ. ಹೌದಪ್ಪ, ಕ್ಷತ್ರಿಯರು ಪೂರ್ತಿ ಕ್ಷತ್ರಿಯರೇ ಹುಟ್ಟಿದ್ರು ಅಂತೂ ಇಲ್ಲ. ಹಾ ಆದ್ರೆ ಹಾ. ಹೇಳುವವ್ರ ಬಾಯಿಗೆ ನಾವೆಂತ ಮಾಡುದು ಒಡೆಯ? ಯೋಚನೆ ಮಾಡ್ಬೇಕು. ಹಾ ಸಾಲ್ವ ವಂಶವೊಂದು ಬರಬೇಕು ಅಂತ ಆದ್ರೆ ಹಾ ಅದಕ್ಕೆ ಹಾ ಪುರುವಂಶದ ವರ್ಧಕನೇ ಕಾರಣ ಎನ್ನುವುದು ಹಾ ಹೇಳುವವರಿಗೆ ಗೊತ್ತಿಲ್ಲ. ಹಾ ಕಾರಣಾಂತರದಿಂದ ಹಾ. ಶವವನ್ನು ಭೋಗಿಸಬೇಕಾದ ಪರಿಸ್ಥಿತಿ ಹಾ. ಅವನ ಮಡದಿಗೂ ಬಂತು ಅಂತಾದ್ರೆ ಹಾ. ಸುಮ್ಮನೆ ಭೋಗಿಸಿದಲ್ಲ, ಹಾ ಶವವೇ ಹಾ ಭೋಗಿಸಬೇಕು ಎನ್ನುವ ಹಾಗೆ ಹಾ. ಸತ್ತವನ ಆತ್ಮವೇ ಅಶರೀರವಾಣಿಯ ಮುಖೇನ ಹೇಳಿತಂತೆ. ಹಾ 8 ದಿವಸವೂ 14 ದಿವಸದ ಒಳಗೆ ಹಾ ನನ್ನನ್ನು ನೀನು ಸೇರುವುದಕ್ಕೆ ಮುಂದಾಗು, ಹಾ. ನಾನು ಬಂದು ಸೇರ್ತೇನೆ ಎನ್ನುವ ಹಾಗೆ ಹಾ. ಸೇರಿದ ಆ ಕಾಲಕ್ಕೆ ಹಾ. 7 ಮಂದಿ ಮಕ್ಕಳಾದದ್ದು, ಮತ್ತೆ 4 ಮಂದಿ ಮಧ್ರಾದೇಶಕ್ಕೆ, ಹಾ. 3 ಮಂದಿ ಸಾಲ್ವ ದೇಶಕ್ಕೆ ಎನ್ನುವ ಹಾಗೆ ಹಾ. ನಮ್ಮ ಹುಟ್ಟಿಗೆ ಎಷ್ಟು ವಿಶೇಷ ಇರುವಾಗ ನಿಜವಾಗ ಬೇರೆಯವರಾದ್ರೂ ಇದೇ ಪುಸ್ತಕ ಮಾಡ್ಕೊಂಡು ಹಣ ಮಾಡ್ತಿದ್ರು. ಹೌದು, ಅದ್ಭುತ ಸಾಧನೆ ನಾವು ಯಾರೂ ಮಾಡದೆ ಹೋದದ್ದು ನಾವು ಹೀಗೂ ಆಗಿದೆ. ಹಾ. ನೀವು ಇವತ್ತಿನವರೆಗೆ ನನ್ನ ಮುಂದೆ ಇವತ್ತೇ ಹೇಳಿದೆ ಬಿಟ್ರೆ ನನಗೂ ಗೊತ್ತಿಲ್ಲ. ನೀನು ಹೌದು, ಯಾಕೆ ಈ ಪ್ರಶ್ನೆ ನೀನು ಮಾಡ್ಲಿಲ್ಲ? ಅಲ್ಲ, ನಮ್ಗೆ ನಮ್ಮದೇ ಗಂಡಾಂತರ ಆಗಿದೆ, ಮತ್ತೊಬ್ಬರದ್ದೇ ಮಾಡುದು. ಖಂಡಿತವಾಗಿ ಹೌದು. ಹಾ. ಆದ್ರೆ ಇವತ್ತಿನ ದಿವಸ ಹಾ. ಅವಮಾನ ಮಾಡುವುದಕ್ಕೆ ಮುಂದಾದ ಹಾ. ಆ ಪ್ರತಾಪ ಸೇನನ ಹಾ. ಅದಟನ್ನ ಮುರಿಯುವುದು ಹೇಗೆ ಕೇಳ್ತೀಯ? ಎಲ್ಲ ಭೂಪರ ತೆರದಿ ನೀವಲ್ಲ ಅಂತ ಶೌರ್ಯಾಳು ಅಲ್ಲ ಅಂತ ಹೇಳಿದಂತಾದ್ರೆ ಲೆಕ್ಕ ಹಾಕಿದ್ರೆ ನಾನು ಸಂತೋಷ ಪಡ್ತಿದ್ದೆ. ಏನೋ ಎಲ್ಲ ಭೂಪರ ತೆರದಿ ನೀವಲ್ಲ, ನಮ್ಮದೇ ವಿಶೇಷ. ನೀವು ಅಧಿಕ ಹಾ. ಅಂದ್ರೆ ಹೆಚ್ಚಿನವರು. ಹೆಚ್ಚಿನವನು ಹಾಗೆ ತಿಳ್ಕೊಳ್ಬೇಕು.
ತಿಳ್ಕೊಳ್ಬೇಕಿತ್ತು, ಪಾಪಿ ಮಗ ಅಂತ ತಿಳ್ಕೊಳ್ಳಿಲ್ಲ ಅವ. ಅದು ಗೊತ್ತಾಗ್ಲಿಲ್ಲ ಹಾ. ಅಂತಾದ ಮೇಲೆ ಹಾ. ಅವನನ್ನು ಹೀಗೆ ಬಿಡುವುದಿಲ್ಲ. ಬಿಟ್ಟರೆ ಮರ್ಯಾದೆ ಪ್ರಶ್ನೆ. ಅವನ ಬಳಿಗೆ ಹೋಗ್ತೇನೆ. ಹೋಗಿ ಯಾಕೆ ಹೀಗೆ ಮಾಡಿದೆ, ಹಾ. ಯಾಕೆ ತಿರಸ್ಕಾರ ಮಾಡಿದೆ ಹಾ. ಎನ್ನುವಾಗ ಕೇಳ್ತೇನೆ. ಹೇಳಿ. ಉತ್ತರ ಕೊಡದೆ ಹಾ. ಹೀಗೆ ಸಿಟ್ಟಿನಿಂದ ಹಾ. ಮಾತನಾಡೋದಕ್ಕೆ ಮುಂದಾದ್ರೆ ಅವ ನಾ ಮನೆ ಕಟ್ಟದೆ ಹೋದ್ರಿ. ನಾ ಮನೆ ಕಟ್ಲಿಕ್ಕೆ ಸಾಲ ಕೇಳಿದ್ದೇನು ಒಂದೇ ಕಾರಣಕ್ಕೆ ನೀವು. ಹಾಗಲ್ವ ಭಾವ, ಭಾವನೆ. ನೀನು ಹಾಗೆ ಸಿಟ್ಟಿಗೆ ಒಳಗಾದ ಹಾಗೆ ಭಾವನೆಯನ್ನ ವ್ಯಕ್ತಪಡಿಸಿದೆ. ಭಾವನೆ ಅವನ ಎದುರು ಬರಲಿ, ನಮ್ಮ ಎದುರು ಬೇಡ. ನಿನಗೆ ತೋರಿಸಿದ್ದು ಮುಂದೆ ಹೀಗೆ ಆಗ್ತದೆ. ಆಗ್ತದೆ. ಖಂಡಿತವಾಗಿ ಹಾಗಾಗ್ಲೇಬೇಕು. ಹೆಚ್ಚು ಹಾ, ಹಾ. ಹೆಚ್ಚು ಹೆಚ್ಚು ಅಷ್ಟಾಗ್ಬೇಕು ಅಂತಾದ್ರೆ ಹಾ ಹೋಗಿ ಇಲ್ಲ ಇರುವುದಾ? ಇಲ್ಲಿದ್ರು ತಡ. ಓಯ್ ನನಗೆ ಒಂದು ಆಸೆ ಉಂಟು. ಏನು ಹೋಗಿ ವಿಶ್ವನಾಥನ ಅಡ್ಡ ಬಿದ್ದುಕೊಂಡು ನಾನು ಹೇಳ್ಕೊಂಡೇ ಬಂದಿದ್ದೆ. ಏನಂತ? ಹಣ ನಿಂಗೆ 2, ನಮ್ಮ ಒಡೆಯರಿಗೆ 3 ಆಗ್ಲೇಬೇಕು. ಅದು? ಅಲ್ಲಿ 3 ಜನ ಹೆಣ್ಮಕ್ಕಳು. ಆ, ಹಾಗೆ ಅಯ್ಯೋ ನೀ ಹಣ ತಲೆ ಮೇಲೆ ಒಂದು ನಿಂಗೆ 2, ಹಾ. ನಮ್ಮ ಒಡೆಯರಿಗೆ 3 ಆಗ್ಬೇಕು ಅಂತ ಹೇಳ್ಕೊ ಬಂದಿದ್ದೆ. ಆಗ್ತದೆ, ನಿನ್ನ ಪ್ರಾರ್ಥನೆ ಫಲಿಸ್ತದೆ. ನೀವು 3 ಜನರ ಮದುವೆ ಆಗ್ಬೇಕು. ಮದುವೆಯಾಗಿ ಬರ್ತೇನೆ. ನಾನು ಸಂತೋಷ ಪಡ್ತೇನೆ. ಯಾಕೆ? ಮತ್ತೆ ತಡ ಮಾಡ್ಲಿಕ್ಕಿಲ್ಲ. ಹೊರಟು ಬಾ. ತ